ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ನಮಸ್ಕಾರ ಎಲ್ಲರಿಗೂ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ. ಯುಗಾದಿ ಹಬ್ಬ ಹಿಂದೂ ಸಂಪ್ರದಾಯದ ಹೊಸ ವರ್ಷದ ಹೊಸ ದಿನ, ಪ್ರಾರಂಭದ ಶುಭ ಮುಹೂರ್ತ. ಯುಗಾದಿ ಹಬ್ಬ ನಮ್ಮ ಜೀವನದಲ್ಲಿ ಹೊಸ ಅವಕಾಶ, ಹೊಸ ಸಂತೋಷ, ಹೊಸತನವನ್ನು ತುಂಬಲಿ ಅಂತ ಎಲ್ಲರಿಗೂ ಅನಿಸುತ್ತೆ. ಯುಗಾದಿ ಹಬ್ಬಕ್ಕೂ ಮುನ್ನ ಮನೆಯಲ್ಲಿ ಮಹಿಳೆಯರು ಒಂದಿಷ್ಟು ಕೆಲಸಗಳನ್ನು ಅವಶ್ಯವಾಗಿ ಮಾಡಬೇಕು. ಮನೆಯಲ್ಲಿನ ನೆಗೆಟಿವಿಟಿಯನ್ನು, ದಾರಿದ್ರ್ಯವನ್ನು ದೂರ ಮಾಡಬೇಕು. ಅದಕ್ಕಾಗಿ ಯಾವ ರೀತಿ ಮನೆಯ ಸ್ವಚ್ಛತೆಯನ್ನು ಮಾಡಬೇಕು ಅಂತ ನೋಡೋಣ. ಮನೆಯ ಮೂಲೆ ಮೂಲೆಯಿಂದ ಕಸ ಧೂಳನ್ನು ಗುಡಿಸಿ ಸ್ವಚ್ಛ ಮಾಡಬೇಕು. ಮನೆಯಲ್ಲಿ ನಿಂತು ಹೋದ ಗಡಿಯಾರ, ಕೆಲಸಕ್ಕೆ ಬಾರದ ಎಲೆಕ್ಟ್ರಿಕ್ ವಸ್ತುಗಳು, ಸೀಳಿದ ಪಾತ್ರೆ, ಮುರಿದ ಕಪ್ಗಳು, ಹರಿದ ಬಟ್ಟೆಗಳು, ಚಪ್ಪಲಿಗಳು ಇಂಥವೆಲ್ಲ ನೆಗೆಟಿವಿಟಿಯನ್ನು ಹಬ್ಬಿಸ್ತವೆ. ಯುಗಾದಿಗೂ ಮುನ್ನ ಈ ವಸ್ತುಗಳನ್ನು ಮನೆಯಿಂದ ಹೊರಗೆ ಹಾಕಬೇಕು. ಮನೆಯಲ್ಲಿ ಎನರ್ಜಿ ವಾಟರನ್ನು ಸಿಂಪಡಿಸಬೇಕು. ಒಂದು ಬಾಟಲ್ನಲ್ಲಿ ನೀರು, ಗಂಗಾಜಲ, ಭೀಮಸೇನಿ ಕರ್ಪೂರದ ಪುಡಿ, ಗೋಮೂತ್ರ, ಕಲ್ಲುಪ್ಪು, ಗುಲಾಬಿ ಜಲ, ಹಳದಿಯ ಪುಡಿ ಮತ್ತು ದಾಲ್ಚಿನ್ನಿ ಪುಡಿ ಇವನ್ನೆಲ್ಲ ಮಿಕ್ಸ್ ಮಾಡಿ ಈ ನೀರನ್ನು ಮನೆಯಲ್ಲಿ ಪ್ರತಿ ಮೂಲೆಯಲ್ಲೂ ಪ್ರತಿ ಕೋಣೆಯಲ್ಲೂ ಸಿಂಪಡಿಸಬೇಕು. ಮನೆಯ ಟೈಲ್ಸ್ ಒರೆಸುವ ನೀರಿಗೂ ಕೂಡ ಅರಿಶಿಣದ ಪುಡಿ, ಕಲ್ಲುಪ್ಪು, ಗೋಮೂತ್ರ, ಭೀಮಸೇನಿ ಕರ್ಪೂರದ ಪುಡಿಯನ್ನು ಹಾಕಿ ಒರೆಸಬೇಕು. ಪ್ರತಿ ಕಿಟಕಿ, ಬಾಗಿಲಿನ ಕರ್ಟನ್, ತೋರಣ, ಬೆಡ್ಶೀಟ್, ಕಾರ್ಪೆಟ್ಗಳನ್ನು ಸ್ವಚ್ಛಗೊಳಿಸಬೇಕು. ಈ ಕೆಲಸಗಳನ್ನು ಮಾಡಿ ನೋಡಿ, ಮನೆಯಲ್ಲಿ ಒಂದು ಸಕಾರಾತ್ಮಕ ವಾತಾವರಣದ ಅನುಭವ ಆಗುತ್ತೆ. ಮನೆ ಹಗುರ ಹಗುರ ಅನಿಸುತ್ತೆ. ಶ್ರೀ ಲಕ್ಷ್ಮೀ ಮಾತೆ ಕಮಲದ ಮೇಲೆ ವಿರಾಜಿಸುತ್ತಾಳೆ. ಕಮಲ ಎಷ್ಟು ಹಗುರ ಅಂತ ನಮಗೆ ಗೊತ್ತು. ಎಲ್ಲಿ ಹಗುರತನ ಇರುತ್ತೋ ಅಲ್ಲಿ ಲಕ್ಷ್ಮೀ ಮಾತೆ ಸ್ಥಿರವಾಸವನ್ನು ಮಾಡ್ತಾಳೆ. ಅದಕ್ಕಾಗಿ ಮೇಲಿಂದ ಮೇಲೆ ಮನೆಯನ್ನು ಸ್ವಚ್ಛಗೊಳಿಸೋದು ಅತಿ ಅವಶ್ಯಕ. ಈಗ ನೀವು ಯುಗಾದಿಯ ಸ್ವಾಗತವನ್ನು ತಳಿರು ತೋರಣಗಳಿಂದ, ಸುಂದರ ರಂಗೋಲಿಗಳಿಂದ ಮಾಡಬಹುದು. ಈಗ ಯುಗಾದಿ ಹಬ್ಬದ ದಿನ ಹೊಸ ವಾಹನ, ಮೌಲ್ಯದ ವಸ್ತುಗಳನ್ನು ಖರೀದಿಸ್ತಾರೆ. ಎಲ್ಲರಿಗೂ ಇದು ಸಾಧ್ಯ ಆಗೋದಿಲ್ಲ. ಯುಗಾದಿಯ ಶುಭ ದಿನ ಈ ವಸ್ತುಗಳಿಂದ ಬೆಲೆಯುಳ್ಳ ವಸ್ತುಗಳು ಕೂಡ ಖರೀದಿ ಮಾಡಲಿಕ್ಕಿವೆ. ಆ ವಸ್ತುಗಳು ಕೂಡ ನೀವು ಖರೀದಿ ಮಾಡಿದರೆ ವರ್ಷವಿಡೀ ಮನೆಯಲ್ಲಿ ಅಖಂಡ ಲಕ್ಷ್ಮಿ ವಾಸ ಮಾಡ್ತಾಳೆ. ಹಾಗಾದರೆ ಯಾವ ವಸ್ತುಗಳ ಖರೀದಿಯನ್ನು ಮಾಡಬೇಕು ಅಂತ ನೋಡೋಣ. ಮೊದಲನೆಯದಾಗಿ ಸೂರ್ಯೋದಯದ ಹೊತ್ತಿನಲ್ಲಿ ಕಲ್ಲುಪ್ಪನ್ನು ಖರೀದಿ ಮಾಡಿ. ಕಲ್ಲುಪ್ಪು ಲಕ್ಷ್ಮೀ ಪ್ರತೀಕ. ಸೂರ್ಯೋದಯದ ವೇಳೆಯಲ್ಲಿ ಖರೀದಿ ಮಾಡಿದರೆ ಉತ್ತರೋತ್ತರ ಪ್ರಗತಿ ಆಗುತ್ತದೆ. ಇನ್ನು ಎರಡನೆಯದಾಗಿ ಅರಿಶಿಣದ ಪುಡಿ. ಅರಿಶಿಣದ ಪುಡಿಯಲ್ಲಿ ಹಣವನ್ನು ಆಕರ್ಷಿಸುವಂತಹ ಶಕ್ತಿ ಇದೆ. ಇನ್ನು ಕೊತ್ತಂಬರಿ ಕಾಳು, ಇದು ಕೂಡ ಲಕ್ಷ್ಮೀ ಪ್ರಾಪ್ತಿಯ ವಸ್ತು. ಲಕ್ಷ್ಮೀ ಮಾತೆಯ ಪ್ರಿಯ ವಸ್ತುಗಳಾದ ಲವಂಗ, ಏಲಕ್ಕಿ, ದಾಲ್ಚಿನ್ನಿ ಇವುಗಳ ಖರೀದಿ ಕೂಡ ನೀವು ಯುಗಾದಿ ಹಬ್ಬದ ದಿನ ಮಾಡಬಹುದು. ದೇವರ ಮನೆಯಲ್ಲಿನ ಲಕ್ಷ್ಮೀಕಾರಕ ವಸ್ತುಗಳಾದ ಹಳದಿ ಕವಡೆ, ಗೋಮತಿ ಚಕ್ರ, ದಕ್ಷಿಣಾವರ್ತಿ ಶಂಖ, ಗಜಲಕ್ಷ್ಮಿ, ಶ್ರೀಯಂತ್ರ, ಪದ್ಮಬೀಜದ ಮಾಲೆ ಇವುಗಳ ಖರೀದಿಯನ್ನು ಕೂಡ ನೀವು ಈ ಶುಭ ದಿನ ಮಾಡಬಹುದು. ಹಳದಿ ಕವಡೆಗಳನ್ನು ಯುಗಾದಿ ಹಬ್ಬದ ದಿನ ಖರೀದಿಸಿ ಸಿದ್ಧ ಮಾಡಿ ಲಾಕರ್ನಲ್ಲಿ ಇಡಿ. ಇದರಿಂದ ಲಾಕರ್ನಲ್ಲಿ ಸ್ಥಿರ ಲಕ್ಷ್ಮೀ ವಾಸವಿರುತ್ತೆ. ಯುಗಾದಿ ದಿವಸ ಒಂದು ಮಣ್ಣಿನ ಮಡಿಕೆಯನ್ನು ನೀರು ತುಂಬಿ ಬ್ರಾಹ್ಮಣರಿಗೆ ದಾನ ಮಾಡಿದರೆ ಪಿತೃಗಳು ಶಾಂತವಾಗಿರ್ತಾರೆ. ಪಿತೃಗಳ ಆಶೀರ್ವಾದ ಇದರಿಂದ ಲಭಿಸುತ್ತೆ. ಬ್ರಾಹ್ಮಣರು ಇದನ್ನು ತಗೋದಿಲ್ಲ ಅಂತ ಇದ್ದರೆ ಯಾವುದಾದ್ರೂ ಒಂದು ಮಂದಿರದಲ್ಲಿ ಇದನ್ನು ನೀವು ಇಡಬಹುದು. ಅಥವಾ ಪಕ್ಷಿಗಳಿಗಾಗಿ ನೀರು ತುಂಬಿದ ಮಡಿಕೆಯನ್ನು ಒಂದು ಹೆಮ್ಮರದ ಕೆಳಗೆ ಇಟ್ಟು ಬರ್ಬೋದು. ಈ ರೀತಿ ಯುಗಾದಿ ಹಬ್ಬಕ್ಕೂ ಮುನ್ನ ಮತ್ತು ಹಬ್ಬದ ದಿನ ಮಾಡಬೇಕಾದಂತಹ ಈ ಮಹತ್ವದ ಕೆಲಸಗಳನ್ನು ತಪ್ಪದೆ ಎಲ್ಲರೂ ಮಾಡಿ. ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಹೊಸ ಸಂತೋಷವನ್ನು ತುಂಬಲಿ ಅಂತ ಆಶಿಸ್ತೀನಿ. ಶುಭವಾಗಲಿ. ಬೈ. ಟೇಕ್ ಕೇರ್.